ನೀಟ್ ಹೋರಾಟದಿಂದಾಗಿ ಮುಂದೂಡಿಕೆಯಾಗಿದ್ದಂಥ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಮತ್ತೆ ಶುರುವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವನ್ನ ಕೊಟ್ಟಿದೆ. ಡೆಲ್ಲಿ ಫ್ಲೈಟ್ ಅನ್ನು ಹತ್ತೋಕೆ ಕಾಂಗ್ರೆಸ್ನ ತ್ರಿಮೂರ್ತಿಗಳು ಸಜ್ಜಾಗಿದ್ದಾರೆ. ಇತ್ತ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಲಾಬಿ ಕೂಡ ಜೋರಾಗಿದೆ. ಇನ್ನು 3 ದಿನಗಳ ಒಳಗೆ ಡಿಕೆಶಿ ಸಂಪುಟ ಭರ್ತಿಯಾಗುವ ಸಾಧ್ಯತೆ ಇದೆ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಯಾವಾಗ? ಈ ಪ್ರಶ್ನೆಗೆ ಕೆಲವೇ ದಿನಗಳಲ್ಲಿ ಉತ್ತರ ಸಿಗುವ ಸಾಧ್ಯತೆಯಿದೆ. ನೀಟ್ ಹೋರಾಟ ಅಂತ್ಯಗೊಳ್ತಾ ಇದ್ದಂತೆ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಮತ್ತೆ ಗಮನ ಹರಿಸಿದೆ. ರಾಜ್ಯ ನಾಯಕರು ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ. ಅತಿ ಶೀಘ್ರದಲ್ಲೇ ಕ್ಯಾಬಿನೆಟ್ಗೆ ಮತ್ತಷ್ಟು ಮಂತ್ರಿಗಳು ಸೇರೋದು ಪಕ್ಕಾ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಮತ್ತೆ ಆರಂಭ. ನಾಳೆ ಡೆಲ್ಲಿಗೆ ತೆರಳೋ ಹಸ್ತ ತ್ರಿಮೂರ್ತಿಗಳು. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೆ ಕಾಲ ಕೂಡಿ ಬಂದಿದೆ. ಕಳೆದ ವಾರವೇ ಆಗಬೇಕಾಗಿದ್ದ ಅಂತಿಮ ಪಟ್ಟಿ ನೀಟ್ ಕಿಚ್ಚಿನಿಂದ ಮುಂದೂಡಿಕೆಯಾಗಿತ್ತು. ಆದ್ರೀಗ ಹೋರಾಟವೆಲ್ಲ ಮುಗಿದಿದ್ದು ರಾಜ್ಯ ನಾಯಕರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಬುಲಾವ್ ನೀಡಿದೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಾಳೆ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ಬಾಕಿ ಉಳಿದಿರೋ 20 ಸಚಿವ ಸ್ಥಾನಗಳ ಭರ್ತಿಗೆ ಪಟ್ಟಿಯನ್ನ ನಾಳೆಯೇ ಫೈನಲ್ ಮಾಡಿಸಲಿದ್ದಾರೆ. ನಾಳೆ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ನಾಳೆಯೇ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಚಿವರ ಪಟ್ಟಿಯ ಬಗ್ಗೆ ಚರ್ಚಿಸಲಿದ್ದಾರೆ. ನಾಳೆ ಸಂಜೆಯೊಳಗೆ ಸಚಿವ ಸಂಪುಟಕ್ಕೆ ಸೇರುವವರ ಪಟ್ಟಿಯನ್ನ ಅಂತಿಮಗೊಳಿಸಿ ಮಂಗಳವಾರ ಸಂಜೆ ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ. ಮಂಗಳವಾರವೇ ಲೋಕಭವನಕ್ಕೆ ಸಚಿವರ ಪಟ್ಟಿ ರವಾನೆಯಾಗುವ ನಿರೀಕ್ಷೆಯಿದ್ದು, ಬುಧವಾರ ಬಾಕಿ ಉಳಿದ 20 ಸ್ಥಾನಗಳ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆಯಿದೆ. ಉಳಿದಿರೋದು 20 ಸ್ಥಾನ. ಆದರೆ ಅವುಗಳ ಮೇಲೆ ನೂರಾರು ಶಾಸಕರ ಕಣ್ಣು ನೆಟ್ಟಿದೆ. ಸಚಿವ ಸಂಪುಟ ವಿಸ್ತರಣೆಯ ಮಾಹಿತಿ ತಿಳಿತಾ ಇದ್ದಂತೆ ಮತ್ತೆ ಸಚಿವಾಕಾಂಕ್ಷಿಗಳು ಆಕ್ಟಿವ್ ಆಗಿದ್ದಾರೆ. ಸಚಿವ ಸ್ಥಾನಕ್ಕೆ ಮತ್ತೆ ಲಾಬಿ ನಡೆಸಲು ದೆಹಲಿಗೆ ತೆರಳಲು ಸಜ್ಜಾಗಿದ್ದಾರೆ. ಕೆಲ ದಿನಗಳ ಹಿಂದೆ ಸಚಿವ ಸ್ಥಾನ ಆಕಾಂಕ್ಷಿಗಳು ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಹಲವು ದಿನಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟು ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸಿದ್ರು. ಆದರೆ ದೆಹಲಿಯಲ್ಲಿ ಆದ ಬೆಳವಣಿಗೆ ಹಿನ್ನೆಲೆ ನಿರಾಸೆಯಿಂದ ಆಕಾಂಕ್ಷಿಗಳು ವಾಪಸ್ಸಾಗಿದ್ರು. ಇದೀಗ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ನೀಡ್ತಾ ಇದ್ದಂತೆ ಮತ್ತೆ ದೆಹಲಿ ಕಡೆ ಮುಖ ಮಾಡಲು ಸಚಿವಾಕಾಂಕ್ಷಿಗಳು ಮುಂದಾಗಿದ್ದಾರೆ. ಶಾಸಕರಾದ ಅಶೋಕ್ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ಸುದಾಮ್ ದಾಸ್, ಬಿಆರ್ ಪಾಟೀಲ್, ಶರಣಗೌಡ ಬಯ್ಯಾಪುರ, ಬಸವನಗೌಡ ದದ್ದಲ್, ವಿಜಯಾನಂದ ಕಾಶಪ್ಪನವರ್ ಸೇರಿದಂತೆ ಹಲವರು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದಷ್ಟೇ ಅಲ್ಲ, ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೂ ಕೆಲ ಆಕಾಂಕ್ಷಿಗಳು ದೌಡಾಯಿಸಿ ಸಚಿವ ಸ್ಥಾನಕ್ಕೆ ಲಾಬಿ ಮಾಡುತ್ತಿದ್ದಾರೆ. ಹಿರಿಯ ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸವನಗೌಡ ದದ್ದಲ್, ಅಜಯ್ ಸಿಂಗ್, ಮಾಜಿ ಸಚಿವ ಬೋಸ್ರಾಜು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ತಮಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, ಬುಧವಾರ ಹೊಸ ಮಂತ್ರಿ ಮಂಡಲ ರಚನೆಯಾಗಬಹುದು ಅಂತ ಸುಳಿವು ನೀಡಿದ್ದಾರೆ. ಎಲ್ಲರಿಗೂ ಆಸೆ ಏನಂದ್ರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪದ್ರೆ ಮಂಗಳವಾರ 99% ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ಹೊಸ ಮಂತ್ರಿಮಂಡಲ ಬುಧವಾರ ಆಗ್ಬೋದು ಅಂತ ನಮಗೆಲ್ಲ ಮಾಹಿತಿ ಇದೆ. ಫಸ್ಟ್ ಟೈಮ್ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಸುರ್ಜೇವಾಲಾನೇ ಹೇಳಿದ್ರು, ಫಸ್ಟ್ ಟೈಮ್ ಆಫ್ಟರ್ 2.5 years ವಿಲ್ ರಿಮೂವ್ ಎವರಿಬಡಿ ಎಕ್ಸೆಪ್ಟ್ 5-6 ಸೀನಿಯರ್ ಮೆಂಬರ್ ವಿಲ್ ಗಿವ್ ಚಾನ್ಸ್ ಟು ಎವರಿಬಡಿ ಅಂತ ಹೇಳಿದ್ದಾರೆ. ಅದೇನೇ ನಾವು ಅದೇ ಮಾತನ್ನ ಮುಂದೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ. ನನ್ನ ಪ್ರಕಾರ ಇನ್ನೂ 20 ಇದೆ. 20ರೊಳಗೆ 15 ಜನಕ್ಕೆ ಹೊಸಬ್ರು ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಕಾಲ ಕೂಡಿ ಬಂದಿದೆ. ಡಿಕೆಶಿ ಸಂಪುಟ ಮತ್ತಷ್ಟು ದೊಡ್ಡದಾಗುವ ಸಮಯ ಸಮೀಪಿಸುತ್ತಿದೆ. ಯಾವಾಗ ಪಟ್ಟಿ ಫೈನಲ್ ಆಗಲಿದೆ, ಯಾರಿಗೆಲ್ಲ ಚಾನ್ಸ್ ಸಿಗುತ್ತೆ ಅನ್ನೋದೇ ಸದ್ಯದ ಕೌತುಕ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.